ಆಡಳಿತದ ಮೇಲೆ ಹಿಡ್ತಾ ಇಲ್ಲ. ಮುಖ್ಯ ಗೃಹ ಸಚಿವರು ಪಾತ್ರವೇ ಇಲ್ಲ, ಎಲ್ಲಿ ಗೃಹ ಸಚಿವರ ಪಾತ್ರವೇ ಇಲ್ಲ. ಉಪಮುಖ್ಯಮಂತ್ರಿಗಳು ಏರ್ಪೋರ್ಟ್ಗೆ ಹೋಗ್ತಾರೆ, ಉಪಮುಖ್ಯಮಂತ್ರಿಗಳ ಸ್ಟೇಜಲ್ಲಿ ಬರ್ತಾರೆ, ಉಪಮುಖ್ಯಮಂತ್ರಿಗಳು ಚಿನ್ನಸ್ವಾಮಿಯಲ್ಲಿ ಬರ್ತಾರೆ. ಮತ್ತು ವಿಧಾನಸಭೆ ಎದುರುಗಡೆ ನಡೆದಂಥ ಸಭೆ ಎಷ್ಟು ಗೊಂದಲ ಗೋಚರವಾಗಿದೆ. ಒನ್ ಸೈಡ್ ಡಿಸಿಷನ್ ಸರ್ ಇದೆಲ್ಲ, ಪೂರ್ತಿ ಓವರ್ ಆಲ್ ಅರೇಂಜ್ಮೆಂಟ್ ಎಲ್ಲ ಒನ್ ಸೈಡ್ ಡಿಸಿಷನ್. ಹೌದೌದು. ಈಗ ನೋಡಿ, DPR ಮಧ್ಯಾಹ್ನದಲ್ಲಿ ಆದೇಶ ಮಾಡ್ತಿದೆ ಅಂದ್ರೆ ಅರ್ಥ ಏನು? ಮತ್ತು ಆ ಸ್ಟೇಜ್ ಮೇಲೆ ಎಲ್ಲ ಮಂತ್ರಿಗಳ ಫ್ಯಾಮಿಲಿ ಮತ್ತು ಅವ್ರ ಚೆಲಗಳೇ, ಜನರಿಗೆ ಇವರು ಪ್ಲೇಯರ್ಸ್ ಕಾಣ್ತಾನೆ ಇಲ್ಲ. ಇಷ್ಟು ಅವ್ಯವಸ್ಥೆಯ ಒಂದು ಕಾರ್ಯಕ್ರಮ ನೋಡಿಲ್ಲ. ಈ ಸರ್ಕಾರಕ್ಕೆ ಏನಾದ್ರೂ ಸ್ವಲ್ಪ ನಾಚಿಕೆ ಮರ್ಯಾದೆ ಇದ್ದರೆ, ನೈತಿಕ ಮೌಲ್ಯ ಇದ್ದರೆ ಇದನ್ನು ಜವಾಬ್ದಾರಿಯನ್ನು ಹೊರಬೇಕು, ಸಂಬಂಧಪಟ್ಟವರು ರಾಜೀನಾಮೆಯನ್ನು ಕೊಡಬೇಕು. ಈಗ ತನಿಖೆ ಆಗಲಿ ಅಂತ ಹೇಳಿದ್ದಾರೆ. ತನಿಖೆ ಮ್ಯಾಜಿಸ್ಟ್ರೇಟನ್ನು ಡಿ ಸಿ ವಿರುದ್ಧ ಏನಾದರೂ ಕೊಡ್ತಾನೆ? ಯಾರಿಗಾದ್ರೂ ಒಬ್ರು ಸ್ಕೇಪ್ಗೋಟ್ ಮಾಡ್ತಾರೆ ಅಷ್ಟೇ. ಮತ್ತು ಈ ತನಿಖೆ ಆಗಬಾರ್ದು. ಘಟನೆಯ ಪೂರ್ವದಲ್ಲಿ ಏನು ಇದರ ಬಗ್ಗೆ ಕ್ರಮ ತೆಗೆದುಕೋಬೇಕಾಯಿತು, ಎಲ್ಲಿ ವಿಫಲ ಆಗಿದೆ, ಪೂರ್ವ ಯೋಜನೆ ಮಾಡೋದ್ರಲ್ಲಿ, ಪೊಲೀಸ್ ಡಿಪ್ಲೊಮೇಷನಲ್ಲಿ ಯಾರ್ಯಾರು ಜವಾಬ್ದಾರಿ ಇದ್ದರು, ಯಾರ್ಯಾರು ಹಿರಿಯ ಪೊಲೀಸ್ ಅಧಿಕಾರಿಗಳು, ಹಿರಿಯ IAS ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಯಾರ್ಯಾರು ನೇರವಾಗಿ ಜವಾಬ್ದಾರಿ ಇದ್ದಾರೆ, ಅವ್ರು ಎಲ್ಲಿ ಫೇಲ್ ಆದರು, ಅದ್ರ ತನಿಖೆ ಆಗಬೇಕು.